ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದ್ಲೂಡು ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ನೂತನ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಭಾಗಿ. ಶಿಡ್ಲಘಟ್ಟ ತಾಲೂಕಿನ ಇದ್ಲೂಡು ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವವು ಭಕ್ತಿ ಭಾವ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನೆರವೇರಿತು. ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಅವರು ಭಾಗವಹಿಸಿ ಶ್ರೀ ಮುನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯದ ಅಭಿವೃದ್ಧಿ ಹಾಗೂ ಗ್ರಾಮದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯಲಿ ಎಂದು ಅವರು ಶುಭ ಹಾರೈಸಿದರು. ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ವಿಶೇಷ ಹೋಮ, ಹವನ, ಪೂಜಾ ಕೈಂಕರ್ಯಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಅಶ್ವತ್ಥಪ್ಪ, ಸಿ ಮಂಜುನಾಥ್, ಸಿ ವಕೀಲರಾದ ಸುದೀಪ್, ಭರತ್, ಮನೋಹರ್, ಅರುಣ್, ನಾಗೇಶ್, ಇದ್ಲೂಡು ಮಲೇಶ್, ಮಂಜು, ಬೀರಪ್ಪನಹಳ್ಳಿ ದ್ಯಾವಪ್ಪ, ಹರಿಕೃಷ್ಣ, ನಾಗೇಶ್ ಸೇರಿದಂತೆ ಇದ್ಲೂಡು, ಕುತ್ತಂಡಹಳ್ಳಿ ಗ್ರಾಮಗಳ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಇದು ಹಳೆ ದೇವಸ್ಥಾನ ಅಂದರೆ ಪುರಾತನದಿಂದ ಇತ್ತು. ನಮ್ಮ ತಂದೆ ಕಾಲದಿಂದ ಇರ್ಬೋದು. ಆಗದ ಒಂದು ಹುಟ್ಟಿತ್ತು. ಆಮೇಲೆ ನಮ್ಮ ತಂದೆಯವರು ನಮ್ಮ ದೇವಸ್ಥಾನ ಕಟ್ಟಿದ್ರು. ಅದು 32 ವರ್ಷ ಇತ್ತು. ಇದು ಅನುಕೂಲ ಆಗ್ತಾಯಿದೆ ಜನಗಳಿಗೆಲ್ಲ. ಅದರಿಂದ ಮತ್ತೆ ಅದು ಸಾಫ್ಸೂರಿಲ್ಲ ಬಿಟ್ಟು ಬೇರೆ ವಸ್ತ್ರ ಪಾಯ ಹಾಕಿದ್ವಿ. ಪಾಯ ಹಾಕಿದಾಗಿಂದ 8 ವರ್ಷದಿಂದ ಈಚೆ ಈ ದೇವಸ್ಥಾನ ರೆಡಿ ಮಾಡೋಕ್ಕೆ ಇವತ್ತು ಸ್ಥಾಪನೆ ಆಗಿದೆ. ಅದು ಸಾರ್ವಜನಿಕ ಅನುಕೂಲದಿಂದ ದೇವರ ಕರುಣೆ ಕೃಪೆಯಿಂದ ಈ ಇದ್ಲೂಡು ಗ್ರಾಮ ಕುತ್ತಂಡಹಳ್ಳಿ ರಸ್ತೆ ನೆಲೆಸಿರುವ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ಪ್ರತಿಷ್ಠಾಪನೆಗೆ ನಮ್ಮ ಆತ್ಮೀಯರಾದ ಕೋಡ್ನೂರ ನರಸಿಂಹಮೂರ್ತಿ ಅವರು ಬಂದಿದ್ದಾರೆ. ಬಂದು ಕಾಣಿಕೆ ಕೊಟ್ಟಿದ್ದಾರೆ 50,000. ತುಂಬ ಸಹಾಯ ಮಾಡ್ತಿದ್ದಾರೆ ಜನಗಳಿಗೆಲ್ಲ. ಅಂದರೆ ಇವ್ರಿಗೂ ಪ್ರೋತ್ಸಾಹ ಕೊಟ್ಟು ರಾಜಕೀಯಕ್ಕೆ ಬೆಳೆಯೋ ಥರ ಮಾಡಿಕೊಟ್ಟು ಎಲ್ಲ ಕಾರ್ಯ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿಕೊಡ್ತಾರೆ. ಈ ಸದಾವಕಾಶವನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ನನ್ನ ಹೆಸರು ಭರತ್ ಅಂತ ಹೇಳ್ಬಿಟ್ಟು, ಸುತ್ತಮುತ್ತಲಿನ ಗ್ರಾಮದವರು ಕಾಣಿಕೆಯಿಂದ ಇದು ನೆಲೆಸಿದೆ. ನಮಸ್ಕಾರ. ಮುನೇಶ್ವರ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿನಿಂದ ಮತ್ತು ಭಕ್ತಾದಿಗಳಿಂದ ನೆಲೆಸಿರುವ ಮುನೇಶ್ವರನ ದೇವಸ್ಥಾನಕ್ಕೆ ನಮ್ಮ ಆತ್ಮೀಯರಾದಂಥ ನರಸಿಂಹಮೂರ್ತಿಯವರು ಧನ ಸಹಾಯ ಮಾಡಿದ್ದಾರೆ. 50,000 ರೂಪಾಯಿ. ಅವ್ರಿಗೂ ನಮ್ಮ ಪರವಾಗಿ ಮತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆಗಳನ್ನು ಹೇಳುತ್ತಾ ಇಲ್ಲಿ ಸೇರಿರುವಂಥ ವಿಡಿಯೋ ಇವರಿಗೆಲ್ಲ ನಮ್ಮ ವಂದನೆಗಳು ಅರ್ಪಿಸ್ತಾ ನಮ್ಮ ಮಾತನ್ನು. ಎಲ್ಲರಿಗೂ ನಮಸ್ತೆ. ಇಲ್ಲಿ ನಮ್ಮ ಅನಾದಿ ಕಾಲದಿಂದ, ನಮ್ಮ ತಾತನವರ ಕಾಲದಿಂದ ಶ್ರೀ ಮುನೇಶ್ವರ ಸ್ವಾಮಿಯನ್ನು ನಾವು ಪೂಜಿಸ್ತಾ ಬಂದಿದ್ದೇವೆ. ಈಗ ನಮ್ಮ ಹಳೆಯ ದೇವಾಲಯ ಶಿಥಿಲಾ ವ್ಯವಸ್ಥೆಯಲ್ಲಿ ಇದ್ದ ಕಾರಣದಿಂದ ಈಗ ನೂತನ ವಿಮಾನ ಗೋಪುರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಕುಟುಂಬದವರು ಸೇರಿಕೊಂಡು ಈ ಕಾರ್ಯವನ್ನು ನೆರವೇರಿಸಿದ್ದೇವೆ. ಇದೀಗ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಸಮಾಜ ಸೇವಕರಾದ ನಮ್ಮ ಬೀರಪ್ಪನಹಳ್ಳಿ ಗೌಡನ ನರಸಿಂಹಮೂರ್ತಿ ಅವರು ಹಾಗೂ ನಮ್ಮ ತಾತನವರಾಗಿರುವ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬ ಸಂತೋಷದಾಯಕವಾಗಿದೆ. ಅವರ ಕೈಯಲ್ಲಾದ ಸಹಾಯವನ್ನು, ಧನ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಭಗವಂತ ಆಯುಷ್ಯು ಎಲ್ಲ ಕೊಟ್ಟು ಇನ್ನು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಇನ್ನೂ ಹೆಚ್ಚು ಸೇವೆ ಮಾಡುವ ಅವಕಾಶವನ್ನು ಕೊಡಬೇಕೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ನಮಸ್ಕಾರ. ಈ ಇದ್ಲೂಡು ಗ್ರಾಮಕ್ಕೆ ಸೇರಿರುವ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಒಂದು 10 ವರ್ಷ ಹಿಂದೆಗಡೆ ಇಲ್ಲಿಗೆ ಏನಕ್ಕೋ ಬಂದಿದ್ವಿ. ತುಂಬ ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಕೊಂಡಿದ್ರು. ಈಗ ಇಷ್ಟು ದೊಡ್ಡ ದೇವಸ್ಥಾನ ಎಲ್ಲ ಒಗ್ಗಟ್ಟಿನಿಂದ ಇವರು ಎಲ್ಲರೂ ಧನ ಸಹಾಯ ಮಾಡಿ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಅವರಿಗೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಶಿಡ್ಲಘಟ್ಟ ತಾಲೂಕಿಗೆ ಒಳ್ಳೆ ಮಳೆ ಬೆಳೆ ನಮ್ಮ ರೈತ ಬಾಂಧವರು, ಈ ಸುತ್ತಮುತ್ತಲ ಗ್ರಾಮಸ್ಥರು, ಈ ಕುತ್ತಂಡಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರಿಗೆಲ್ಲ ಮುನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ಪ್ರಾರ್ಥನೆ. ಧನ್ಯವಾದಗಳು.